ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ನಿಮ್ಮ ಸಿಂಚನ ಗೌಡ. ಎಲ್ಲರಿಗೂ ನನ್ನ ಕಡೆಯಿಂದ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಗ್ಗೆ ಬೇಗ ಏನು ಎದ್ದಿಲ್ಲ, 6 ಗಂಟೆಗೆ ಎದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಬಂದು ಸ್ವಲ್ಪ ರಂಗೋಲಿ ಹಾಕೋದು ಹೆಣ್ಮಕ್ಳದ್ದು ಲಕ್ಷಣ ಅಲ್ವಾ. ಸೊ ನನಗೆ ದೊಡ್ಡದೆಲ್ಲ ಹಾಕೋಕ್ಕೆ ಬರಲ್ಲ, ಚಿಕ್ಕದೇ ಹಾಕಿದ್ದೀನಿ. ಸ್ವಲ್ಪ ಚಿಕ್ಕದು ಹಾಕ್ಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹಬ್ಬಕ್ಕೆ ಅಂದ್ಬಿಟ್ಟು ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದೆ. ನನಗೇನು ಅಷ್ಟು ಇಷ್ಟ ಇಲ್ಲ ಉಪ್ಪಿಟ್ಟು ಅಂತ ಅಂದರೆ, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಯಾವಾಗಲೂ ಮಾಡು ಅಂತಿದ್ರು. ಅದಕ್ಕೆ ಮಾರ್ನಿಂಗೇ ಮಾಡಿಬಿಟ್ಟೆ. ಎಲ್ಲ ತಿಂದಾಯಿತು ಅಂದಮೇಲೆ ಎಲ್ಲರೂ ಹೋಗೋಣ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂದೆ. ಎಲ್ಲಿಗೆ ಹೋಗೋಣ ಅಂತ ಅಂದರು. ನನಗೆ ಐಡಿಯಾನೇ ಇಲ್ಲ, ನಂಗೆ ಬೆಂಗಳೂರೇ ಗೊತ್ತಿಲ್ಲ ಅಷ್ಟು ಅಂತ ಅಂದೆ. ಆಯಿತು ಬಾ, ನಾನು ಕರ್ಕೊಂಡು ಹೋಗ್ತೀನಿ. JP ನಗರದ ಶ್ರೀ ಶಿವ ಬಾಲಯೋಗಿ ಮಹಾರಾಜ ಆಶ್ರಮ ಅಂದರು. ನಾನು ಕರ್ಕೊಂಡು ಹೋಗಿ ಅಂದಿದ್ದು ದೇವಸ್ಥಾನಕ್ಕೆ. ನೀವು ಯಾಕೆ ಆಶ್ರಮ ಕರ್ಕೊಂಡು ಹೋಗ್ತಿದ್ದೀರಾ ಅಂದೆ. ಅದು ಆಶ್ರಮ ಅಲ್ಲ, ಆಶ್ರಮದ ಪಕ್ಕನೇ ಶಿವನ ದೇವಸ್ಥಾನ ಇದೆ. ಆಲ್ಮೋಸ್ಟ್ ಅದು ಯಾರಿಗೂ ಗೊತ್ತಿಲ್ಲ, ಬಟ್ ತುಂಬಾ ಹೈಜೀನಿಕ್ ಆಗಿದೆ ಅಂತ ಅಂದರು. ಅಲ್ಲಿಗೆ ಹೋದ ತಕ್ಷಣ ನನಗೆ ಗೊತ್ತಾಯ್ತು ಅವ್ರು ಹೇಳಿದ್ದೆಲ್ಲ ನಿಜ. ಚೆನ್ನಾಗಿದೆ ದೇವಸ್ಥಾನ, ಗ್ರೀನಿಯರಿಯಾಗಿದೆ. ಅಕ್ಕ ಅವರು ಬಂದರು, ಒಳಗಡೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಹೋಗ್ತಿದ್ವಿ. ಅಷ್ಟರಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ ದೇವಸ್ಥಾನದ. ಒಳಗಡೆ ಹೋದ ತಕ್ಷಣ ಅಲ್ಲೊಬ್ರದ್ದು ಬಾಲಯೋಗಿ ಅವ್ರದ್ದು ಸ್ಟ್ಯಾಚು ಇದೆ. ಅದು ನೋಡಿಕೊಂಡು ಇವಾಗ ಶಿವನ ದೇವಸ್ಥಾನ ಒಳಗಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಅದು ತುಂಬಾ ತುಂಬ ರಶ್ ಇತ್ತು. ಪರವಾಗಿಲ್ಲ, ನಾವು ಬಂದಿರೋದೇ ಶಿವನ ನೋಡೋಕ್ಕಂತೆ, ರಶ್ ಆದ್ರೇನು ಅಂದ್ಬಿಟ್ಟು ನಾವು ಹೋಗ್ತಾಯಿದ್ವಿ. ಅದರಲ್ಲಿ ಅಣ್ಣ ತಂಗಿ ಏನೋ ಮಾತಾಡ್ತಿದ್ರು. ಇಲ್ಲ, ನಾನೇ ಫಸ್ಟ್ ಹೋಗಬೇಕು ಅಂದ್ಬಿಟ್ಟು ನಾನು ಮುಂದೆ ಓಡಿ ಬರ್ತಿದ್ದೆ. ಮೆಲ್ಲೆ ಹೋಗು ಅಂತ ಅಕ್ಕ ಹೇಳ್ತಾಯಿದ್ರು ನನಗೆ. ಎಷ್ಟೇ ಹೇಳಿದ್ರು ನಾನು ಫಾಸ್ಟಾಗಿ ಹೋಗ್ತಾನೇ ಇದ್ದೆ. ಆಮೇಲೆ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ತುಂಬಾ ಜನ ಇದ್ದರು. ಆಮೇಲೆ ನನಗೆ ಅಕ್ಕ ಒಂದು ಮಾತು ಹೇಳಿದ್ರು, ಏನಂದರೆ, ನೀನು ಇಷ್ಟೇ ಬೇಗ ಹೋಗೋದೇ ಲೇಟಾಗಿ, ಯಾಕೆ ಬೇಗ ಹೋಗ್ತಿದ್ಯಾ, ನಮ್ಮನ್ನು ಬಿಟ್ಟು ಹೋಗ್ತೀಯ ನೀನು ಅಂತ ಅಂದರು. ಅಲ್ಲೇ ಒಂದು ಆಫೀಸ್ ಇತ್ತು, ಅದನ್ನ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಏನು ಆಫೀಸ್ ಅಂತ ಕೇಳ್ಬೋದು ನೀವು. ಆ ದೇವಸ್ಥಾನಕ್ಕೆ ಏನಾದರೂ ಪೂಜೆ ಮಾಡಿಸ್ಬೇಕು ಅಂತ ಅಂದರೆ ಆಫೀಸಲ್ಲಿ ಎಂಕ್ವೈರಿ ಮಾಡ್ಕೋಬೋದು. ಅದು ನನಗೂ ಗೊತ್ತಿಲ್ಲ, ಅಕ್ಕ ಹೇಳಿದ್ರು ನನಗೆ. ಫೈನಲಾಗಿ ದೇವಸ್ಥಾನ ಹತ್ರ ಬಂತು ಅಂದ ತಕ್ಷಣ ಒಳಗಡೆ ಹೋಗಿಲ್ಲ. ಇನ್ನೂ 2 ಲೈನ್ಸ್ ಇದೆ, ಅದಾದಮೇಲೆ ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋದು. ಫೈನಲಿ ಒಳಗಡೆ ಬಂದ್ವಿ. ಅಲ್ಲೂ ಒಂದು ರೌಂಡ್ ಇತ್ತು. ಬಟ್ ಇಲ್ಲಿ ಏನಪ್ಪ ನಂಗೆ ಇಷ್ಟ ಆಯಿತು ಅಂತ ಅಂದರೆ, ದೇವರಿಗೆ ನಾವೇ ಹಾಲಲ್ಲಿ ಅಭಿಷೇಕ ಮಾಡೋ ಥರ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಗೋಯಿತು. ಏನೋ ಒಂಥರ ನೆಮ್ಮದಿ ಆಗೋಯಿತು. ಯಾವತ್ತೂ ನಾನು ಈ ಥರ ಮಾಡಿರಲಿಲ್ಲ. ಫೈನಲಿ ಈ ಥರ ಎಲ್ಲ ಆದಮೇಲೆ ಈ ಥರ ಅಲಂಕಾರ ಮಾಡಿದರು ದೇವರಿಗೆ. ತುಂಬಾ ಚೆನ್ನಾಗಿ ಮಾಡಿದರು ಅನ್ನಿಸ್ತು ನನಗೆ. ಶಿವನ ದರ್ಶನ ಆಯಿತು. ಹಂಗೆ ಸ್ವಲ್ಪ ಮುಂದೆ ಬರಬೇಕಾದ್ರೆ ಅಲ್ಲೂ ದೇವಸ್ಥಾನ ಇದೆ ಅಂತ ಯಾರೋ ಹೇಳಿದರು. ಸ್ವಲ್ಪ ಅಲ್ಲೂ ಬಂದುಬಿಟ್ಟು ದರ್ಶನ ಮಾಡಿ ಅಲ್ಲಿ ಪ್ರದಕ್ಷಿಣೆ ಮಾಡಿಕೊಂಡು ನೆಕ್ಸ್ಟ್ ಪ್ರಸಾದಕ್ಕೆ ಹೋಗೋಣ ಅಂತ ಹೋದ್ವಿ. ಬಾದಾಮ್ ಹಾಲು ಮತ್ತು ಅವಲಕ್ಕಿ ಪ್ರಸಾದ ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಎಲ್ಲ ತಿನ್ಕೊಂಡಾಯಿತು. ನೆಕ್ಸ್ಟ್ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಮನೆಗೆ ಹೋಗೋಣ ಅಂದ್ಬಿಟ್ಟು ಈ ಕಡೆ ಗೇಟ್ ಇದೆ, ಈ ಕಡೆನೇ ಹೋಗಿ ಅಂತ ಯಾರೋ ಹೇಳಿದರು ನಮಗೆ. ಈ ಕಡೆಯಿಂದ ಸೈಡೇ ಹೋಗೋಣ ಅಂತ ಹೋದ್ವಿ. ಸೊ ನನಗಂತೂ ತುಂಬಾ ಖುಷಿಯಾಗೋಯಿತು. ಇವತ್ತು ಶಿವನ ದರ್ಶನ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂದು ಕಡೆ ಅನಿಸ್ತು ಶಿವನನ್ನು ಕರ್ಸ್ಕೊಂಡಿರೋದು ಇವತ್ತು ನಂಗೆ ಐಡಿಯಾನೇ ಇರಲಿಲ್ಲ ಹೋಗಬೇಕು ಅಂತ. ಲಾಸ್ಟಿಗೆ ಐಡಿಯಾ ಆಗಿತ್ತು. ಆದರೂ ನಂಗೆ ತುಂಬಾ ಖುಷಿ ಕೊಡ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.